ನಾಗ ಕತ್ಲಾಯ್ತು ಕಣೋ. ಅಲ್ಲಿನಿ ಯೋಟತ್ತಾಗಿತ್ತೋ ಏನೋಪ್ಪ. ಅಯ್ಯೋ ನನಗೆ ಭಯವಾಗ್ತೈತೆ ಕಣೋ ನಾಗ. ಇವಾಗ ಬರುತ್ತೆ ದೆವ್ವ, ಅದು ಯಾರು ಅಂತ ಹೇಳಲೇಬೇಕು ಅಂತ ಹೇಳಿತ್ತು. ನನಗೆ ಕಾಸಿನ ಸರ ಬೇರೆ ಕೊಟ್ಟೋಗಿತ್ತು ಕಣೋ ನಾಗ. ಅಯ್ಯಯ್ಯೋ ಈಗೇನು ಮಾಡೋದು. ಯಮೋಯ್, ಆ ಕಾಸಿನ ಸರ ಆ ದೆವ್ವ ತೆಗಿಸ್ಕೊಂಡಿರೋ ಒಡವೆ ಎಲ್ಲ ನಾವು ವಾಪಸ್ ಕೊಟ್ಬಿಡು. ನಮಗೂ ಇದಕ್ಕೂ ಸಂಬಂಧ ಇಲ್ಲ. ನೀನು ಯಾರನ್ನ ಬೇರೆ ಮನೆಗೆ ಹೋಗು, ನಮಗೆ ಗೊತ್ತಿಲ್ಲ ಅದು ಅಂತ ಸುಳ್ಳು ಹೇಳಿ ಕಳಿಸ್ಬಿಡು ಆ ದೆವ್ವನ್ನ. ಹೋಗು ಮೊದಲು. ಅದ್ಯಾತ ವಾಲೆ ಜುಮ್ಕೆ ಕಾಸಿನ ಸರ ಕೊಟ್ಟೈತಿ ಆ ದೆವ್ವ ಅಂದಲ್ಲ, ಅದನ್ನು ಮೊದಲು ತಂದು ವಾಪಸ್ ಕೊಡು ಆ ದೆವ್ವಕ್ಕೆ. ವಾಪಸ್ ಕೊಡು ಸುಮ್ಮನೆ. ಅಯ್ಯೋ ಲೇ ನಾಗ, ಬಯಸದೇ ಬಂದ ಭಾಗ್ಯ. ನಾನು ಕೇಳ್ದೇನೆ ದೆವ್ವ ಕಾಸಿನ ಸರ ಜುಮ್ಕೆ ತಂದ್ಕೊಟ್ಟೈತೆ ಅಂತದ್ರಾಗೆ ಇದು ಹೆಂಗಲ್ಲ ವಾಪಸ್ ಕೊಡೋದು? ಏನಾನ ಒಂದು ಸುಳ್ಳು ಹೇಳಿ ಕಳ್ಸನ ಸುಮ್ಮನಿರು. ಅದು ಗೊತ್ತಾಗಲಿಲ್ಲ ಯಾರು ಅಂತನ ಶಾಸ್ತ್ರದಾರನು ಸರಿಯಾಗಿ ಹೇಳಲಿಲ್ಲ. ಅವರು ಮತ್ತೆ ಹುಟ್ಟಿಲ್ವಂತೆ. ನಿನ್ನ ಅತ್ತೆನೂ ನಿನ್ನ ಗಂಡನು ನೀನು ಇನ್ನೂ ಒಂದು ಜನ್ಮ ಬಂದಮೇಲೆ ಸಿಗ್ತಾರಂತೆ ನಿನಗೆ. ಇನ್ನೂ ಒಂದು 50 ವರ್ಷ ಅವ್ರು ನಿನಗೆ ಸಿಗಲ್ವಂತೆ ಅಂತ ಹೇಳೋಣ. ಸುಮ್ಮನಿರು. ಯಮ್ಮ, ದೆವ್ವದ ಹತ್ರ ಸುಳ್ಳು ಹೇಳಿ ಬಚಾವಾಗಕ್ಕಾಗಲ್ಲ. ಮನುಷ್ಯರಾದರೆ ತೀರನ ಸುಳ್ಳು ಹೇಳಿ ಹೆಂಗೋ ನಂಬಿಸ್ಬೋದು, ದೆವ್ವಗಳನ್ನ ನಂಬ್ಸೋಕ್ಕಾಗುತ್ತಾ? ಅವು ಭಾರಿ ಬುದ್ಧಿವಂತರು ಇರ್ತವೆ ಕಣಮ್ಮ ದೆವ್ವಗಳು. ಅವಕ್ಕೆ ಹೆಂಗೋ ಗೊತ್ತಾಗ್ಬಿಡುತ್ತೆ. ಸುಳ್ಳು ಹೇಳಿದ್ರೆ ತಪ್ಪಿಸ್ಕೊಂಡ್ರೆ ಸುಮ್ಮನೆ ತಗಲಾಕಮತ್ಕಿನ ವಾಪಸ್ ಕೊಟ್ಟು ನಮಗೆ ಗೊತ್ತಿಲ್ಲ ಈ ಒಡವೆ ಎಲ್ಲ ಬೇರೆ ಯಾರಿಗಾನ ಕೊಟ್ಟು ಕೇಳ್ಕೋಬೋಗು ಅಂತ ಹೇಳಿ ವಾಪಸ್ ಕೊಡು ಸುಮ್ಮನೆ. ಹೋಗು ತಾಂಬರ್ಗೆ ಹೋಗಿ. ಸುಮ್ಮನಿರ. ನಾನು ಹೆಂಗ ಒಟ್ಟಿನಲ್ಲಿ ಅದನ್ನು ನಂಬಿಸಿ ಕಳಿಸ್ತೀನಿ. ಇನ್ಮೇಲೆ ಯಾವತ್ತೂ ಬರಲ್ಲ ಆ ಥರ ಹೇಳ್ಬಿಟ್ಟು ಕಳಿಸ್ತೀನಿ. ಅವಳಿನ್ನ ಹುಟ್ಟಿಲ್ವಂತೆ ನಿಮ್ಮ ಅತ್ತೆನೂ ನಿನ್ನ ಗಂಡನು. ಇನ್ನೂ ಹುಟ್ಟಿದ್ಮೇಲೆ ಅವರೆಲ್ಲನ ಶಾಸ್ತ್ರದಾರು ಹೇಳ್ತಾರಂತೆ. ಅವಾಗ ನಾನು ನಿನಗೆ ಬಂದು ಹೇಳ್ತೀನಿ, ಅಲ್ಲಿ ತನಕ ಬರಲೇಬೇಡ ಅಂತನ ಹೇಳ್ಬಿಡ್ತೀನಿ. ಸುಮ್ಮನಿರು. ನೀನು ಹಿಂಗೆ ಹೇಳ್ಬಿಟ್ರೆ ನಂಬಿಡುತ್ತಾ ದೆವ್ವ? ನಿನ್ನಿಂದನ ನನಗೂ ಒಳ್ಳೆ ಆಪತ್ತು ಬಂದಂಗೆ ಆಯ್ತಲ್ಲಮ್ಮ. ಸುಮ್ಮನೆ ಅದನ್ನು ಒಡವೆ ಗಿಡವೆ ಕೊಟ್ಬಿಡಮ್ಮ ವಾಪಸ್ಸು. ಸುಮ್ಮನೆ ತಗಲಾಕೆ ಬೇಡ ನೀನು ಒಡವೆ ಹಾಸಿಗೆ. ಯೋ ಸುಮ್ಮನಿರೋ, ಏನೂ ಆಗಲ್ಲ. ನೀನು ಬಾಯ್ ಮಾಡಬೇಡ. ಈಗ ದೆವ್ವ ಬಂದಿಗಿಂದತ್ತು ಸುಮ್ಮನಿರು. ಸಾಕಮ್ಮ. ಯಾಕೆ ಇವತ್ತು ನಿನ್ನ ಮಗನ್ನು ಕರ್ಕೊಂಡು ಬಂದಿದೀಯಾ? ಓ ನಾಗ, ನಾಗ, ನಿನಗೂ ದೆವ್ವ ಕಾಣಿಸ್ತೈತೇನೋ? ಕಾಣಿಸ್ತೈತೋ ಇಲ್ವೋ? ಯಪ್ಪ ಯಮ್ಮ, ಈ ದೇವನ ನಿನಗೆ ದಿನ ಬಂದು ಮಾತಾಡ್ತಾ ಇದ್ದಿದ್ದು ಕಾಣಿಸ್ತೈತೆ ಕಣಮ್ಮ ನನಗಿವತ್ತು. ಅಯ್ಯಯ್ಯೋ, ನೀನು ಅವತ್ತು ಆ ಕೆರೆ ಹತ್ರ ದೆವ್ವ ಅಂದಾಗ ನನಗೆ ನಂಬಿಕೆ ಬಂದಿರಲಿಲ್ಲ. ಈಗ ನನ್ನ ಕಣ್ಣಿಗೆ ಕಾಣಿಸ್ತೈತೆ. ಹೌದೇನೋ? ಅಯ್ಯಯ್ಯೋ, ಈಗೇನೋ ಮಾಡೋದು ನಾಗ? ಸಾಕಮ್ಮ, ಸಾಕಮ್ಮ, ಯಾಕೆ ಮಖನ ಒಳ್ಳೆ ಕಪ್ಪೆ ನುಂಗ್ದಾಳಿ ಇಟ್ಕೊಂಡಿದ್ಯಾ ಇವತ್ತು? ನಾನು ಬರೋದನ್ನೇ ಕಾಯ್ಕೊಂಡು ಅಲ್ಕಿಸ್ಕೊಂಡು ನಿಂತ್ಕೊಂತಿದ್ದೆ ಇಷ್ಟು ದಿನನ. ನಾನು ಯಾವಾಗ ಬರ್ತೀನೋ ಅಂತನ. ಈಗ ಯಾಕೆ ಹಿಂಗೆ ಎದ್ರಕೊಂಡಿರೋ ಥರ ಇದ್ದೀಯಾ? ಯಾಕೆ ಏನಾಯ್ತು? ಅದು ಯಾರು, ಎಲ್ಲಿದ್ದಾರೆ, ಯಾವ ಊರಾಗಿದ್ದಾರೆ ಅಂತ ಗೊತ್ತಾಯ್ತೇನೆ? ದೇವ ಬಂದ್ಯಾ? ಅಯ್ಯೋ, ಇವತ್ತು ಯಾಕೆ ಬರಕ್ ಹೋದೆ? ಇದ್ಯಾಕೆ ಸಾಕಮ್ಮ ಹಿಂಗೆ ಹೇಳ್ತಾ ಇದ್ಯಾ? ಇವತ್ತು ಅವ್ರು ಯಾರು ಅಂತ ನಾ ಕಂಡಿಡ್ಕೊಂಡು ನಿನಗೆ ಹೇಳ್ತೀನಿ ಅಂತ ಹೇಳಿದ್ದೆ ತಾನೇ? ಎಲ್ಲಿ ಹೇಳು. ನೀನು ಹೇಳಿದ್ರೆ ನಿನಗೆ ಇನ್ನೂ ಒಂದು ಬಂಗಾರದ ಸಾಮಾನು ಕೊಡ್ತೀನಿ. ಹೇಳೆ ಜಲ್ದಿನ. ಏನು, ಇನ್ನೂ ಒಂದು ಬಂಗಾರದ ಸಾಮಾನ? ಅಯ್ಯೋ, ಏನು ಮಾಡೋದೀಗ? ಬೇಡ ಅನ್ನೋಕ್ಕೂ ಆಗ್ತಿಲ್ಲ. ಮೋಯ್, ಬಂಗಾರನ ಬೇಡ, ಬೇಡ ಗಿಂಗಾರನೂ ಬೇಡ. ಸುಮ್ಮನೆ ಅದು ಏನು ಅಂತ ಇರೋದನ್ನ ಹೇಳ್ಬಿಟ್ಟು ಕಳಿಸು ದೆವ್ವ. ಈಗ ಯಾರೋ ಏನೋ ಗೊತ್ತಿಲ್ಲ ನಮಗೆ. ನೀನು ಬಂಗಾರದ ಒಡವೆ ಕೊಡೋದು ಬೇಡ, ಏನು ಬೇಡ. ಅವರು ಇನ್ನೂ ಹುಟ್ಟಿಲ್ವಂತೆ. ಅವ್ರು ಯಾರು, ನಿಮ್ಮ ಅತ್ತೆನೋ ನಿನ್ನ ಗಂಡನು. ಅದಕ್ಕೆ ನಮ್ಮಮ್ಮಗೆ ಏನು ಒಡವೆ ಗಿಡಬೇಕು ಕೊಡಕ್ಕೆ ಹೋಗ್ಬೇಡ ನೀನು. ಹೋಗು, ಇನ್ಮೇಲೆ ಬರಬೇಡ ನೀನು. ಯಾಕೆ ಸಾಕಮ್ಮ, ನಿನ್ನ ಮಗ ಯಾಕೆ ಹಿಂಗೆ ಹೇಳ್ತಾ ಇದ್ದಾನೆ? ಅಲ್ಲ, ಬಂಗಾರದ ಒಡವೆ ಅಂದರೆ ಬಾಯಿ ಬಿಡ್ತಿದ್ಯಲ್ಲೇ, ಏನಾಯ್ತು ಈಗ? ಅದ್ಯಾರು ಅಂತನ ಗೊತ್ತಿಲ್ವೇನೆ ನಿನಗೆ? ತೋರಿಸ್ತೀನಿ, ನಾಳೆಗೆ ಹೇಳ್ತೀನಿ, ಅವ್ರ ಹೆಸರು ಹೇಳ್ತೀನಿ, ಅವ್ರ ಊರ ಹೆಸರು ಹೇಳ್ತೀನಿ ಅಂತ ಹೇಳ್ದಲ್ಲೇ. ಹೇಳು, ಅವ್ರು ಯಾರು ಅಂತನ. ಹೇಳ್ದಿದ್ರೆ ನಾನು ಯಾರು ಅಂತ ಗೊತ್ತು ತಾನೇ?
ಆ, ಅಯ್ಯೋ ಚಿಂತಾಮಣಿ ದೇವ, ಅದು ಶಾಸ್ತ್ರಿಗಳನ್ನ ಕೇಳಕ್ ಹೋಗಿದ್ದೆ. ನಿಮ್ಮ ಅತ್ತೆನೂ ನಿನ್ನ ಗಂಡನು ಇನ್ನೂ ಊಟೇ ಇಲ್ವಂತೆ. ಅವರು ಸತ್ತಾಲೆ ಯೋಸೋ ವರ್ಷ ಆಗಿತ್ತಂತಾಲೆ. ನೀನು ಸಾಯಿಸಿ ಒಂದು 2-3 ವರ್ಷಕ್ಕೆ ಅವರಿಬ್ರು ಸತ್ತೋದ್ರಂತೆ. ಆದರೆ ಇನ್ನೂ ಹುಟ್ಟಿಲ್ವಂತೆ ಅವರು. ಅವ್ರು ಹುಟ್ಟಿದ್ಮೇಲೆ ಯಾರು ಅಂತ ತಿಳ್ಕೊಂಬಂದು ಹೇಳ್ತೀನಿ. ಈಗ ಹೋಗ್ಬಿಡು ಈಗ. ಏನು, ಅವರು ಇನ್ನೂ ಹುಟ್ಟಿಲ್ವಾ? ಏನೇ ಸಾಕಿ ಹಿಂಗೆ ಹೇಳ್ತಾ ಇದ್ಯಾ? ಹುಟ್ಟವ್ರೆ, ಈ ಮನೆ ಹೆಣ್ಮಗಳು ಬೇರೆ ಊರಿಗೆ ಹೋಗ್ಯವರೆ ಸಸ್ಯಾಗಿ. ಅವ್ರು ಯಾರು ಅಂತ ಹೆಸರು ತಿಳ್ಕೊಂಬತ್ತೀನಿ ಅಂತ ನೆನ್ನೆ ಇನ್ನ ಬೊಗಳದಲ್ಲೇ ಕಾಸಿನ ಸರ ಇಸ್ಕೊಂಡು ಇವತ್ತಾಲೇನೆ ಹಿಂಗೆ ಉಲ್ಟಾ ಮಾತಾಡ್ತಾ ಇದ್ಯೇನೆ ಸಾಕಿ. ಇದಕ್ಕೇನು ಕಾರಣ? ನೀನು ಯಾಕೋ ಸುಳ್ಳು ಹೇಳ್ತಾ ಇದ್ಯಾ ಅಂತ ನನಗೆ ಗೊತ್ತಾಗ್ತೈತೆ. ಅವ್ರು ಯಾರೋ ನಿನಗೆ ಬೇಕಾಗಿರೋರು ಆಗಿರ್ಬೇಕು, ಅಥವಾ ನಿಮ್ಮ ಸಂಬಂಧಿಕರೇನೋ ಆಗಿರ್ಬೇಕು. ಅದಕ್ಕೆ ನೀನು ಹಿಂಗೆ ಹೇಳ್ತಾ ಇದ್ಯಾ. ಯಾರು ಅಂತ ನಾ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನಂತೂ ನಾನು ಬಿಡೋದಿಲ್ಲ. ನನ್ನ ಹತ್ರ ಕಾಸಿನ ಸಾರ ಜುಮ್ಕೆ ಎಲ್ಲ ಇಸ್ಕೊಂಡ್ಬಿಟ್ಟು ಈಗ ಯಾರು ಅಂತ ಗೊತ್ತಿಲ್ಲ ಅಂತ ನಾಟಕ ಮಾಡ್ತೀಯೇನೆ. ನಿನ್ನ ಮಗನ್ನು ಈಗಲೇ ಸಾಯಿಸ್ಬಿಡ್ತೀನಿ ಯಾರು ಅಂತ ಬೊಗಳದಿದ್ರೆ. ಅಯ್ಯೋ ದೇವ, ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ದಯವಿಟ್ಟು ನಮ್ಮನ್ನು ಏನು ಮಾಡಬೇಡ. ಅದು ಯಾರು ಅಂತ ನೀನೇ ಕಂಡಿಡ್ಕೊ ಹೋಗು. ನಮಗೆ ಗೊತ್ತಿಲ್ಲ. ನಾವೇನೋ ಗೊತ್ತಿಲ್ಲದೆ ನಿಧಿ ಆಸೆಗೆ ಆ ಕೆರೆಗೆ ಬಂದ್ಬಿಟ್ಟು ನಿನ್ನ ಬಂಧನದಿಂದ ಮುಕ್ತಿ ಕೊಟ್ಬಿಟ್ವಿ. ನಮ್ಮದು ತಪ್ಪಾಗೋಯ್ತು. ಅಯ್ಯೋ ನಮ್ಮನ್ನು ಬಿಟ್ಬಿಡು ದೇವ, ನಮ್ಮಿಂದ ತಪ್ಪಾಗೋಯ್ತು. ಯಮ್ಮ, ಆ ಕಾಸಿನ ಸರ, ವಾಲೆ ಜುಮ್ಕೆ ಎಲ್ಲ ತಂದ್ಕೊಡೋಗು. ಹೋಗು, ನಮ್ಮನ್ನು ಬಿಟ್ಟು ಹೋದ್ರೆ ಸಾಕು. ಇನ್ಮೇಲೆ ಯಾವತ್ತೂ ಬರಬೇಡ. ನಿನ್ನ ಒಡವೆ ನೀನು ತಗೊಂಡು ಹೋಗಮ್ಮ ದೇವ. ನಮಗೆ ಭಯವಾದಂಗೆ ಆಗ್ತೈತೆ. ಅದು ಯಾರು ಅಂತ ನಮ್ಮ ಅಮ್ಮಗೆ ಗೊತ್ತಿಲ್ಲ. ಸುಮ್ಮನೆ ನಮ್ಮ ಅಮ್ಮಗೂ ನನಗೂ ಎದುರಿಸ್ಬೇಡ ಬಂದು. ನಮಗೆ ಭಯವಾಗ್ತೈತೆ. ನಾವಿನ್ನೂ ಜೀವನದಾಗ ಇನ್ನೂ ಏನೇನೋ ಆಸೆ ಇಟ್ಕೊಂಡಿದ್ದೀನಿ. ನನಗಿನ್ನೂ ಮಕ್ಕಳಾಗಿಲ್ಲ. ನಮ್ಮನ್ನೇನು ಮಾಡಬೇಡಮ್ಮ ತಾಯಿ. ಏನು ಮಾಡಬಾರ್ದಾ? ಇಷ್ಟಕ್ಕೆ ನಾನು ಸುಮ್ಮನೆ ಬಿಡೋಳಲ್ಲ. ನನ್ನ ಕೆಲಸ ಆಗೋ ತನಕನ ನಿಮ್ಮಿಬ್ರು ಅಂತೂ ಸುಮ್ಮನೆ ಬಿಡಲ್ಲ ನಾನು. ನೀವು ಕಾಸಿನ ಸಾರ, ವಾಲೆ, ಜುಮ್ಕೆ ಎಲ್ಲ ವಾಪಸ್ ಕೊಟ್ರು ನಾನಂತೂ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಸಾಕಿ, ನೀನು ಹೇಳಿದ ಮಾತು ನನಗೆ ನಡ್ಕೋಬೇಕು. ನಾನು ಹೇಳಿದ ಮಾತನಂಗೆನೆ ನಾನು ಒಡವೆ ನಿನಗೆ ಬೇಕಾಗಿರೋದನ್ನೆಲ್ಲ ತಂದು ಕೊಟ್ಟಿದ್ದೀನಿ. ಇನ್ನೂ ಏನು ಬೇಕು ಕೇಳು, ಕೊಡ್ತೀನಿ. ಆದರೆ ಅವ್ರು ಯಾರು ಅಂತ ನಾ ಬಾಯಿ ಬಿಟ್ಟು ಬೊಗಳಬೇಕು. ನೆನ್ನೆ ಇನ್ನೂ ಹೇಳ್ದವಳು ಇವತ್ತಾಲೇನೆ ಯಾರು ಅಂತ ಗೊತ್ತೇ ಇಲ್ಲ. ಅವ್ರು ಯಾರು ಇನ್ನೂ ಹುಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಇಲ್ಲೇ ಗೊತ್ತಾಗ್ತಾ ಇದೆ ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತನ. ಸುಳ್ಳು ಹೇಳರ್ ಕಂಡ್ರೆ ನನಗಾಗಲ್ಲ. ನಮ್ಮ ಅತ್ತೇನು ನನ್ನ ಗಂಡನು ಹಿಂಗೆ ಸುಳ್ಳು ಹೇಳಾರು. ನೀ ಅವ್ನು ನಿಕ್ಕೊಂಡಿದ್ಯಾ, ಇವ್ನು ನಿಕ್ಕೊಂಡಿದ್ಯಾ, ಹಂಗೆ ಹಿಂಗೆ ಅಂತನ. ನನಗೆ ಯಾಕೋನ ನಿಮ್ಮಿಬ್ರ ಮೇಲೇನೆ ಅನುಮಾನ ಬತ್ತೈತೆ. ನೀವೇ ಇರಬೇಕೇನೋ ಅವರಿಬ್ರು. ಅದಕ್ಕೆ ಹಿಂಗೆ ನನಗೆ ಬರಬೇಡ ಅಂತ ಹೇಳ್ತಾ ಇದ್ದೀರಾ ಅಲ್ವೇನೇ? ಹೇಳು. ಅಯ್ಯಯ್ಯೋ ನಾಗ, ಏನೋ ಇದು, ಈ ದೆವ್ವ ಹಿಂಗೆ ಹೇಳ್ತೈತಲ್ಲೋ. ನಾನು ಹೇಳಿದ್ದು ನಿಜ ತಾನೇ? ಅವರಿಬ್ರು ನೀವೇನಾ? ಬೊಗಳ್ರಿ. ಅಯ್ಯೋ ನಾವಲ್ಲ ಯಮ್ಮ. ಮೊದಲ ಕಾಸಿನ ಸರನು ಜುಮ್ಕಿನ ತರಗಮ್ಮ, ತರಗೋಗಿ ಕೊಟ್ಬಿಡು. ಸರಿ ಈ ತತ್ತಿ ನೀರು. ದೇವ ದಯವಿಟ್ಟು ನೀನು ಕೊಟ್ಟಿರೋ ಒಡವೆನ ನೀನು ತಗೊಂಡು ಹೋಗ್ಬಿಡು. ಅದ್ರ ಬಗ್ಗೆ ನನಗೇನು ಕೇಳಬೇಡ. ನಿಮ್ಮ ಅತ್ತೆ ನಿನ್ನ ಗಂಡನ ಬಗ್ಗೆ ನನಗೇನು ಗೊತ್ತಿಲ್ಲ. ಆ ಶಾಸ್ತ್ರದನು ಸರಿಯಾಗಿ ಹೇಳಿಲ್ಲ ಅದು ಯಾರು ಏನು ಅಂತನ. ಅವ್ರು ಇನ್ನೂ ಹುಟ್ಟಿಲ್ವಂತೆ. ಅವತ್ತೊಂದು ಮೊನ್ನೆ ಬೇರೆ ಸುಳ್ಳು ಹೇಳ್ದ. ಇವತ್ತು ಇನ್ನೂ ಹುಟ್ಟೇ ಇಲ್ಲ ಅಂತ ಹೇಳ್ಬಿಟ್ಟ. ಅದು ತಗೊಂಡು ಹೋಗ್ಬಿಡು. ಏನೇ ಹಿಂಗೆ ಬೊಗಳ್ತಾ ಇದ್ಯಾ? ಇಷ್ಟು ದಿನ ಒಡವೆ ಬಂದರೆ ಬಾಯ್ ಬಿಡ್ತಿದ್ದೆ. ಇವತ್ತೇನು ಕೊಟ್ಟಿರೋದೆಲ್ಲನ ವಾಪಸ್ ತಂದು ಕೊಡ್ತಾ ಇದ್ಯಾ? ಅಂದರೆ ನನ್ನ ಅನುಮಾನ ನಿಜ ಅನ್ನಂಗಾಯ್ತು. ಅನುಮಾನನ? ಯಾಕೆ? ಏನು ಅನುಮಾನ ನಿನಗೆ ನನ್ನ ಮೇಲೆ? ಏನೂ ಇಲ್ಲ. ನಮ್ಮ ಅತ್ತೆ ಮತ್ತೆ ನನ್ನ ಗಂಡ ನನಗೆ ಬೆಂಕಿ ಹಚ್ಚಿ ಸುಟ್ಬಿಟ್ರಲ್ಲ. ಆ ಅತ್ತೆ ನನ್ನ ಗಂಡ ನೀನು ನಿನ್ನ ಮಗನೇ ಇರಬೇಕು ಅಂತ ನನಗೆ ಅನುಮಾನ ಇತ್ತು. ಈಗ ನಿಜ ಅಂತ ಅನ್ನಿಸ್ತೈತೆ. ನೀವೇ ತಾನೇ? ಅದಕ್ಕೆ ತಾನೇ ಈ ಒಡವೆ ಗಿಡವೆ ಎಲ್ಲ ನಾ ಕೊಟ್ಬಿಟ್ಟು ನಮಗೇನು ಗೊತ್ತಿಲ್ಲ ಅಂತ ನಾಟಕ ಮಾಡ್ತಿರೋದು. ನಿಜ ಹೇಳೇ. ಅಮ್ಮ, ಇದೇನಿದು? ಈ ದೆವ್ವ ಇಷ್ಟೊಂದು ಸರಿಯಾಗಿ ಹೇಳ್ತೈತೆ. ಅಯ್ಯೋ ಮುಚ್ಚೋ ಬಾಯಿ, ನೀನೇ ಎಲ್ಲ ಬಾಯಿ ಬಿಡ್ಬೇಡ. ಹಂಗಾದ್ರೆ ನಾನು ಹೇಳ್ತಿರೋದೆಲ್ಲ ನಿಜ ಅನ್ನಂಗಾಯ್ತು. ಲೇ ಸಾಕಿ,
ನನ್ನೇ ಯಾಮಾರಿಸ್ತೀಯೇನಿ? ಹಾ, ನಿನ್ನ ಮಗನ ಜೊತೆಗೆ ಸೇರ್ಕೊಂಡು ನಿಮ್ಮನ್ನ ಏನ್ ಮಾಡ್ತೀನಿ ಅಂತ ನೋಡು ಇವಾಗ. ಯಮ್ಮ ಓಡು ಓಡು, ಇಲ್ಲಾಂದ್ರೆ ಆ ದೆವ್ವ ನಮ್ಮನ್ನು ಸಾಯಿಸ್ಬಿಡುತ್ತೆ. ಒಡವೆ ನೀನ್ ತಾಳಮ್ಮ, ನಮ್ಗೂ ಇದಕ್ಕೂ ಸಂಬಂಧ ಇಲ್ಲ ನಾಗ. ಓಡು ಓಡು ಓಡು. ಏಯ್, ನನ್ನಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀರಾ ಈ ಕತ್ಲಲ್ಲಿ? ಎಲ್ಲಿಗೋದ್ರು ನಿಮ್ಮನ್ನು ಮಾತ್ರ ನಾನು ಬಿಡಲ್ಲ ಕಣೆ ಸಾಕಮ್ಮ. ನಿನ್ನ ಮಗನ್ನು ನಿನ್ನ ಬಿಡಲ್ಲ. ನನ್ನ ಸಾಯಿಸ್ಬಿಟ್ಟು ನೀವಿಲ್ಲಿ ನೆಮ್ಮದಿಯಾಗಿದ್ದೀರಾ ಈ ಮನೆಯಾಗೆ. ಏನು ಮಾಡ್ತೀನಿ ಅಂತ ನೋಡ್ತಾ ಇರ್ರಿ. ನನ್ನಿಂದ ತಪ್ಪಿಸ್ಕೊಂಡು ನೀವು ಎಲ್ಲಿಗೂ ಹೋಗಕ್ಕಾಗಲ್ಲ. ಎಲ್ಲಿಗೆ ಹೋದ್ರು ನಾನಂತೂ ನಿಮ್ಮಿಬ್ಬರನ್ನಂತೂ ಸುಮ್ಮನೆ ಬಿಡಲ್ಲ. ನೀವೇನೇ ನನ್ನ ಸಾಯಿಸಿರೋದು, ನೀವೇ ನನ್ನ ಗಂಡ ಅತ್ತೆ ಅಂತನ ಈಗ ನನಗೆ ಗೊತ್ತಾಯ್ತು.